ಇದೇ ನೋಡು ಗುರು, ನನ್ನ ಫ್ರೆಂಡ್ ಅವ್ರ ಮನೆ ಕಟ್ಸಿರೋದು ರೂಮು. ಆ್ಯಂಡ್ ಇದು ಬಂತು ಬಾಲ್ಕನಿ. ಊಟ ಎಲ್ಲ ಮುಗೀತು, ಕೊನೆಗೂ ಹೊಟ್ಟೆ ತುಂಬ ಊಟ ಮಾಡ್ದೋ. ಕರಿತವ್ರೆ, ಎಲ್ಲಿದ್ಯಾ? ಎಲ್ಲ ನನ್ನ ಕರುನಾಡಿನ ಮಕ್ಕಳಿಗೆ ಸ್ವಾಗತ ಸುಸ್ವಾಗತ. ಗುರು, ನಾನಿವತ್ತು ನನ್ನ ಫ್ರೆಂಡ್ ಅವ್ರದ್ದು ಗುರುಪ್ರವೇಶ ಇತ್ತು. ನನ್ನ ಕ್ಲಾಸ್ಮೇಟು, ನನ್ನ ಜೊತೆ ಸ್ಕೂಲಲ್ಲಿ ಓದೋನು. ಸೊ ಆ ಸ್ಕೂಲ್ ಮೇಟ್ದು ಗುರುಪ್ರವೇಶಕ್ಕೆ ಇವತ್ತು ನಾವು ಬಂದಿದ್ದೋ. ಸೊ ನಾನು ನನ್ನ ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತು ಕೊನೆಗಂಟ ವಿಡಿಯೋ ನೋಡಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಮನೆ ತೋರಿಸ್ತೀನಿ. ಮನೆ ಅಂತೂ ಸೂಪರಾಗಿ ಕಟ್ಟಿದ್ದಾರೆ. ಸೊ ವಿಡಿಯೋ ಕೊನೆಗಂಟ ನೋಡಿ, ಸ್ಟೇ ಟ್ಯೂನ್ಡ್. ಹೊಸಬ್ರಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಹೋಗೋಣ. ಕುರ್ತಾ ಹಾಕಿದ್ದೀನಿ, ಬ್ಲ್ಯಾಕ್ ಸ್ಟ್ರೈಪ್ಸ್ ವಿತ್ ವೈಟ್ ಪ್ಯಾಂಟ್. ಚೆನ್ನಾಗಿ ಕಾಣಿಸ್ತಿದ್ರೆ ಒಂದು ಕಮೆಂಟ್ ಹಾಕಿ ಆರ್ಡ್ರು. ಇದೇ ನೋಡು ಗುರು, ನನ್ನ ಫ್ರೆಂಡ್ ಅವ್ರ ಮನೆ ಕಟ್ಸಿರೋದು ಡೂಪ್ಲೆಕ್ಸ್ ಮನೆ ರಾಮವಳ್ಳಿನಲ್ಲಿ. ಸೊ ಬನ್ನಿ ಒಳಗಡೆ ಹೆಂಗೈತೆ ಎಲ್ಲ ನೋಡೋದ. ನಮಗೆ ಫಸ್ಟ್ ಊಟ ಮಾಡಬೇಕು ಅನಿಸ್ತೈತಿ. ಈಗ ಹೊಟ್ಟೆ ಎಸಿತೈತೆ. ಸೊ ಊಟ ಮಾಡ್ಬಿಡೋದ, ಒಳಗಡೆ ಎಕ್ಸ್ಪ್ಲೋರ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೋಡೋದ ಬನ್ನಿ. ಎಲ್ಲ ಮನೇನ ಕೆಳಗಿಂದ ನೋಡ್ಕೊಂಡ್ಬಂದ್ರೆ ನಾನು ನಿಮಗೆ ಮೇಲಿಂದ ತೋರಿಸ್ತೀನಿ. ಸೊ ಮೇಲೆ ಏನೇನು ಇಂಟೀರಿಯರ್ಸ್ ಇದೆ, ಹೆಂಗಿದೆ, ಯಾವ ರೂಮ್ ಇದೆ ಎಲ್ಲ ತೋರಿಸ್ಕೊಂಡ್ಬರ್ತೀನಿ. ಸೊ ಬನ್ನಿ ನನ್ನ ಫ್ರೆಂಡ್ ಅವ್ರ ಮನೇನ ಎಕ್ಸ್ಪ್ಲೋರ್ ಮಾಡೋಣ. ಗುರು, ಇದು ಬಂದು ಬೇಸಿಕ್ ಟೆರೆಸ್ಸು. ಸೊ ಇಷ್ಟಿದೆ. ಆ್ಯಂಡ್ ಇಲ್ಲಿಂದ ಹಿಂಗೆ ಹೋದರೆ ಡೋರ್ ಸಿಗುತ್ತೆ, ಎಂಟ್ರೆನ್ಸ್ ಆಗೋದು. ಆ್ಯಂಡ್ ಹಿಯರ್ ಇಟ್ ಇಸ್. ಏನೋ ಜಾಗ ಮಾಡ್ಕೊಂಡಿದ್ದಾರೆ ಬಟ್ಟೆ ಇಟ್ಟೆ ಒಗಿಯೋಕ್ಕೆ. ಆ್ಯಂಡ್ ಬೇಸಿಕ್ ವಾಶ್ರೂಮ್ ಇದೆ. ಮತ್ತು ಇಲ್ಲೊಂದು ಬೇಸಿಕ್ ರೂಮ್ ಇದೆ. ಪುರೋಹಿತರೆಲ್ಲ ಮಲಗಿದ್ದಾರೆ. ಆ ಟೈಲ್ಸ್ ನೋಡೋರು ಏನು ಮಸ್ತಾಗಿ ಕಟ್ಸಿದ್ದಾರೆ. ಪಳ ಅಂತ ಹೊಳಿತೈತೆ. ಇದೊಂದು ಬೇಸಿಕ್ ರೂಮು. ಆ್ಯಂಡ್ ಇದು ಬಂದು ಬಾಲ್ಕನಿ. ಅಪ್ಪ, ನಾನಿವತ್ತು ಮೈಕ್ ಬೇರೆ ತಂದಿಲ್ಲ. ಇವತ್ತು ಪಟಾಕಿ ಬೇರೆ ಇವಾಗಲೇ ಹೊಡೆದ್ಬಿಟ್ರೆ ನಾವು ಹೆಂಗ. ಸೊ ಇದು ಬಂದು ಬಾಲ್ಕನಿ. ಇದು ಒಳ್ಳೆ ವ್ಯೂ ಸಿಗುತ್ತೆ ಹೊರಗಡೆ ಬಂದರೆ. ಎದುರುಗಡೆನೆ ಫ್ಲವರ್ದು ಅಂದರೆ ಅಂಗಡಿ ಇದೆ. ಸೊ ಹೊರಗೆ ಬಂದರೆ ನನಗೆ ಕೇಳಿಸ್ತಿದ್ದೆ ಇಲ್ವೋ ಅಂತ. ಸೊ ಇದು ಬಂದು ಬೇಸಿಕ್ ರೂಮು, ಅಟ್ಯಾಚ್ ಬಾತ್ರೂಮು, ಲಾಕ್ ಆಗಿದೆ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಬಾಕ್ಸ್ ಮಾಡಿದ್ದಾರೆ ಚಿಕ್ಕದಾಗಿ, ಏನಾದ್ರು ಮಡಿಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಕಿಟಕಿ, ವಿಂಡೋ. ಸೊ ಇಷ್ಟೆಲ್ಲ ಮುಗಿಸಿ ಮಾರ್ಬಲ್ ನೋಡ್ಬಿಟ್ರೆ ಏನು ಮಸ್ತಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ. ಕೆಳಗಡೆ ಬಂದು ಹೋಗ್ತಿದ್ರೆ ಇಲ್ಲಿ ಪೂಜೆ ನಡೀತಿದೆ. ಇನ್ನು ಗುರು, ಇವನೇ ಮನೆ ಓನರು. ಹಾಯ್, ಆರಾಮ? ನೀನು? ಆರಾಮ್. ಮನೆ ತುಂಬಾ ಚೆನ್ನಾಗಿದೆ ಬ್ರೋ, ತುಂಬಾ ಚೆನ್ನಾಗಿ ಕಟ್ಸಿದ್ದೀರಾ. ಎಷ್ಟು BHK ಇದು? 4 BHK. 70 lakhs ಆಯ್ತಂತೆ ಬ್ರೋ. ಸಕ್ಕದಾಗೈತೆ ಮನೆ. ಇರ್ಲಿ ಫ್ರೆಂಡ್ ಅಂದ್ರೆ ಬರ್ಲೇಬೇಕು. ಸೊ ಇದು ಬಂದು ದೇವ್ರ ಮನೆ. ಅಲ್ಲಿಂದ ಕೆಳಗೆ ಬಂದರೆ ಇದೊಂದು ಸ್ಮಾಲ್ ಬಾಲ್ಕನಿ ಆಗುತ್ತೆ. ಸೊ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ. ಆ್ಯಂಡ್ ಬಾಲ್ಕನಿಯಿಂದ ಒಳಗೆ ಹೋಗ್ತಿದ್ದಂಗೆ ಇಲ್ಲೊಂದು ಓಪನ್ ಕಿಚನ್ ಇದೆ. ಗುರು, ಫೈನಲಿ ಮನೆಯೆಲ್ಲ ತೋರಿಸ್ತಿದ್ದೀನಿ. ಸೊ ಫ್ರೆಂಡ್ ಮನೇನು ನಮ್ಮ ಮನೆ ಇದ್ದಂಗೆ, ಅದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಫ್ರೆಂಡನ್ನ ನೋಡ್ತೀರಾ, ಆಮೇಲೆ ಕಮೆಂಟಲ್ಲಿ ಹೋಗಿತಾನೆ ಏನಪ್ಪ ಹಿಂಗೆ ಹೇಳಿದೆಯಲ್ಲ ಅಂತ. ಪ್ಲೀಸ್ ನೋಡಿ, ಮಸ್ತಾಗಿದೆ. ಲೊಕೇಶನು ಚೆನ್ನಾಗಿದೆ ಆ್ಯಂಡ್ ಮನೆಯೂ ಚೆನ್ನಾಗಿದೆ. ರಾಮವಳ್ಳಿನಲ್ಲಿ. ಎಲ್ಲಿದ್ದೀಲ ಮೇಡಮು? ಯಾರು ನಿಂಗೆ? ಇವರಾ ಸಾಹೇಬ್ರಾ? ಒಂದು ಬ್ಲಾಗ್ ಮಾಡ್ಕೊಂತ ಏನೋ ಮಾತಾಡ್ತೀನಿ. ಆಯ್ತು ಬಾರೋ, ಏನಿಲ್ಲ, ಸುಮ್ಮನೆ ಫೋನ್ ಮಾಡಿದ್ದಷ್ಟೇ. ಯಾರೋ ವಿಡಿಯೋ ಮಾಡ್ತ ನೀನ್ ಮಾನ ಮರ್ಯಾದೆಲ್ಲ ಹೊಂಟಾಯ್ತಲ್ಲ ನಿಂದು. ನೋಡ್ದ ನಿನ್ ಪೂಜೆ ಎಲ್ಲ? ಟೈಲ್ಸ್ ಚೆನ್ನಾಗಿ ಹಾಕ್ಸೋರಲ್ಲ.
ಹೌದಾ? ಓಯ್, ರಾತ್ರಿ ಸಕ್ಕ ತಕೊಂಡಿತ್ತು ರೇಟಿಂಗ್ಸ್ ಎಲ್ಲ. ಸೊ ಇಲ್ಲೊಂದು ವಿಂಡೋ ಮಾಡಿಸಿದ್ದಾರೆ, ಒಳ್ಳೆ ಗಾಳಿ ಬರಕ್ಕೆ. ಅಂಡ್ ಇಲ್ಲೊಂದು ಚಿಕ್ಕ ಕಬೋರ್ಡ್ ಮಾಡಿಸಿದ್ದಾರೆ, ಏನೋ ಸ್ಟೋರೇಜ್ ಇಟ್ಕೊಳಕ್ಕೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯಾರು ಇಲ್ಲ. ಇದು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಯಾರು ಟೀಚರ್ ಬಂದಾಗ ಉಳ್ಕೊಳಕ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಟೀ ಕುಡ್ಡ ಯಾವ ತರ ಥೀಮ್ ಗೊತ್ತಾ? ಇಟಾಲಿಯನ್ ಥೀಮ್ ಇದು ಗುರು. ಇದು ಇಟಾಲಿಯನ್ ಥೀಮ್ ಅಂತೆ. ಇವ್ರು ಕಟ್ಸಿರೋರು ಗೊತ್ತಿರುತ್ತಪ್ಪ, ನಮ್ಗೆ ಅವೆಲ್ಲ ಗೊತ್ತಿರಲ್ಲ. ನಾವು ಅಲ್ಲೊಂದು ಕಾಮನ್ ಬಾತ್ರೂಮ್ ಇದೆ. ಸೊ ಇದು ಫಸ್ಟ್ FTR ಆಯ್ತು, ಈಗ ಸೆಕೆಂಡ್ ಹೋಗ್ತದೀವಿ. ನನ್ಗೆ ಈ ಪಾರ್ಟ್ ಹೆವಿ ಇಷ್ಟ ಆಯ್ತು ಗುರು. ಸಕ್ಕದಾಗೈತೆ, ಒಳ್ಳೆ ಬೆಳಕು ಬರುತ್ತೆ. ವಾಷಿಂಗ್ ಮಿಷಿನ್ ಇಟ್ಕೊಳಕ ನಾನು ಆವಾಗಲೇ ಬಟ್ಟೆ ಒಗಿಯಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಇದು ಬಂದು ಟೆರೆಸ್ ಇದೆ ಲಾಸ್ಟು. ಎಲ್ಲಿ ಬಟ್ಟೆ ಒಗೆಯೋದು? ಬಟ್ಟೆ ಹೋಗಕ್ಕೆ ಚಿಕನ್ ಏನಾದ್ರು ಮಾಡ್ಕೊಂಡ್ರೆ ಹಬ್ಬ ಗಿಬ್ಬ ಮಾಡಿದ್ರೆ ಅಲ್ಲಿ ಮಾಡ್ತಾರಂತೆ. ಆ್ಯಂಡ್ ಇದು ಬಂದು ಅಷ್ಟೇ ಲಾಸ್ಟು. ಇಷ್ಟೇ, ಅಲ್ಲಿ ಟ್ಯಾಂಕ್ ಇದೆ ಅನ್ಸುತ್ತೆ. ನಾನು ಅವಲ್ಲೇ ಮೇಲಿಂದ ಬಂದಿದ್ದೆ, ಸೊ ವ್ಯೂ ತೋರಿಸ್ತೆ. ಅಲ್ಲಿ ಬೆಟ್ಟ ಎಲ್ಲ ಕಾಣುತ್ತೆ. ಹಾಂ, ಜಿಮ್ಮು ಗುರು. ಇದು ರಾಮಹಳ್ಳಿ ಅಂತ, ಸೇಮ್ ಹಳ್ಳಿ ಥರನೇ ಫೀಲ್ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಗದ್ದೆ ಹೊಲ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣಿಸ್ತಿದೆ. ಈ ಕಡೆ ಅಲ್ಲಿ ದೇವಸ್ಥಾನ ಇದೆ. ಇದು ಮುಕ್ತಿನಾಗ ದೇವಸ್ಥಾನ ಹತ್ರನೇ ಬರುತ್ತೆ ಮನೆ. ಇದು ಹಳ್ಳಿನೇ, ಇನ್ನೂ ಸಿಟಿ ಥರ ಇಂಪ್ರೂವ್ ಆಗಿಲ್ಲ, ಬಟ್ ಮನೆ ಮಾತ್ರ ಸಿಟಿ ಥರನೇ ಕಟ್ಸೋದು. ಚೆನ್ನಾಯ್ತಲ್ಲ ಮನೆ. ಅವತ್ತು ಒಂದ್ಸರಿ ಬಂದಿದ್ದು, ಇದು ಇನ್ನು ಇಂಟೀರಿಯರ್ ಮಾಡಿಸಿದ್ರೆ ಅವ್ರು ಬಂದಿದ್ದು. ಬಟನ್ ನೋಡಿ, ಏನು ಅಫಿಷಿಯಲ್ ಮಾಡಿಸೋರೆ. ಇದಿಷ್ಟ ಆಯ್ತು ನನಗೆ. ನೋಡಿ, ನನಗೆ ಒಂದು ಡೌಟ್ ಏನಂದ್ರೆ, ಎಲ್ಲರ ಮನೇಲೂ ಈ ಗ್ಲಾಸ್ ಹೊಡೆದಾಗಲ್ವಾ? ಇದ್ರದ್ದೇ ಒಂದು ಡಿಸೈನ್ ಇದೆಯೋ, ಏನ್ ಮಾಡ್ತಾನೆ ಗೊತ್ತಾ? ಒಂದು 4 ಇಂಚು 3 ಇಂಚು ಗ್ಲಾಸ್ ಬರುತ್ತೆ ಅನ್ಕೊಳ್ತೀನಿ, ಬರುತ್ತೆ. ಅದನ್ನ ಇಲ್ಲಿ ಹೊಡೆದ್ಬಿಟ್ಟು ಇದೊಂದು ಫುಲ್ಲು ಕ್ರ್ಯಾಕ್ ಬಿಡಿಸ್ತಾನೆ. ಅದೇ ಒಂದು ಇದು ಏನು ಹೇಳು, ಡಿಸೈನು. ಇದು ಮನೆ ಇಂಜಿನಿಯರ್ ಯಾರು? ಆದರ್ಶ್ ಅಂತ ತಾನೆ. ಅವ್ರ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಂಡು. ಯಾಕಂದರೆ ಕಟ್ಟಿಸ್ಕೊಳ್ಳಿ ಕರ್ಕೊಂಡು ಅವ್ರನ್ನ. ಹಾಂ, ಆಗ ಅರ್ಧೋಗಿದೆ. ಇದು ನೀರು ಹಾಕ್ಬೇಕಲ್ವ ಇದಕ್ಕೆ? ಬಟ್ಟೆಯಿಂದ ಹಿಡ್ಕೊ. ಎರಡು ಸಲ ಹಾಕ್ಸ್ಕೋಣ. ನನಗೂ 2 ಸತಿ ಹಾಕೋಣ. ಏನಿದು? ಈ ಚಿಕನ್ ಅನ್ಕೊಂಡೆ ಕಣ. ನೋಡಿದ ತಕ್ಷಣ ಇದನ್ನ ಚಿಕನ್ ಅನ್ಕೊಬಿಟ್ಟೆ. ನೋಡಿದ ತಕ್ಷಣ ನೋಡಿ, ಹಂಗೆ ಇದೆ. ಏನಿದು? ಮಶ್ರೂಮಾ? ಊಟ ಎಲ್ಲ ಮುಗೀತು. ಕೊನೆಗೂ ಹೊಟ್ಟೆ ತುಂಬ ಊಟ ಮಾಡ್ದ. ಊಟ ಮಾಡಿದ್ರೆ ಸಖತ್ತಾಗಿತ್ತು. ಊಟ ಚೆನ್ನಾಗಿತ್ತು ಗಂಟೆ. ಅಲ್ಲಿ ಆಗೈತೆ. ಕೂತಿರೋದು ನನ್ನ ಫ್ರೆಂಡು. ಮಕ್ಕ ತೋರಿಸ್ಬೇಡ ಅಂತ. ಹಾಂ, ಚೆನ್ನಾಗಿತ್ತು ಅಂತ. ಸ್ವಲ್ಪ ಬರ್ತೀನಿ. ಅವ್ರು ಭಾಳ ಬರಕ್ಕೆ. ಕರೀತವ್ರೆ. ಎಲ್ಲಿದ್ಯಾ? ಹಂಗೆ ನೋಡ್ತೀವಲ್ಲ, ಇವತ್ತಾಗ ಏನೋ ಮುಟ್ಟಿಲ್ಲ. ನಾನು ಹಾಕಿದ ತಕ್ಷಣ ಇದು ಯಾಕಪ್ಪ ಸತ್ಯನಾರಾಯಣ ಪೂಜೆಯಲ್ಲಿ ಚಿಕನ್ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ಹಾಕಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದರೆ ಚಿಕನ್ 2 ಪೀಸ್ ಹೆಂಗೊಳ್ಳೆ ಸಗದ ಬಂದಿತ್ತಲ್ಲ ಅಂತ 2 ಪೀಸ್ ಹೆಂಗೊಳ್ಳೆ ಸಗದ ಬಂದಿತ್ತಲ್ಲ ಅಂತ ಪೂರ್ತಿ ಹೊರದಾಯ್ತು.
ಅದೇ ಚರ್ ಖಾರ ಸೆಟ್ ಕೊಚ್ಚಿ ಹಾಕಿದ್ದಾರೆ. ಚರ್ಮ ಇರುತ್ತಲ್ಲ ಚಿಕನ್ದು, ಚರ್ಮ ಥರನೇ ಬಂದಿದೆ. ಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ. ಈಗ ಸಣ್ಣಕ್ಕೊಂದು ಟೀ ಬ್ರೇಕೋ ಕಾಫಿ ಬ್ರೇಕೋ ಕುಡಿಯೋಣ ಅಂತ ನಿಲ್ಸಿದ್ದೀವಿ ಇಬ್ರು. ಇನ್ನೇನು ಇಲ್ಲಿಂದ ಒಂದು 100 ಮೀಟರ್ ಮನೆಗೆ. ಚಳಿ ವೆದರ್ನಲ್ಲಿ ಬಾದಾಮ್ ಹಾಲು ಕುಡಿತಾ ಇದ್ದೀನಿ. ವೆದರ್ ನೋಡಿ ಏನು ಮಸ್ತಾಗಿದೆ. ಕೋರಮಂಗಲದಲ್ಲಿ ಬಿಸಿ ಬಿಸಿ ಬಾದಾಮ್ ಹಾಲು ಸೇವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಡ ಟೆಕ್ ಬಪ್ಪ. ಕಾರ್ ಬಂತು, ಹತ್ಕೊಂಡು ಮನೆಗೆ ಹೋಗ್ಬೇಕು.